ಪ್ರತಿಯೊಬ್ಬರ ಜೀವನದಲ್ಲೂ ಸುಖ, ದುಃಖ, ಲಾಭ ಮತ್ತು ನಷ್ಟ ಸಹಜ. ಯಾವುದೇ ಘಟನೆ ಸಂಭವಿಸುವ ಮೊದಲು ನಮಗೆ ಕೆಲವು ಚಿಹ್ನೆಗಳ ಮುಖಾಂತರ ಮೊದಲೇ ಎಚ್ಚರಿಕೆ ನೀಡುತ್ತವೆ ಎಂಬುದು ಹೇಳಲಾಗುತ್ತೆ. ಏನಾದರೂ ಕೆಟ್ಟ ಘಟನೆ ಸಂಭವಿಸುವ ಮೊದಲು ಕಾಣಿಸಿಕೊಳ್ಳುವ ಚಿಹ್ನೆಗಳು ಸೂಕ್ಷ್ಮವಾಗಿರುತ್ತವೆ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಬರೆಯುವ ಮೊದಲು ಅವನ ಮನಸ್ಸಿನಲ್ಲಿ ಕೆಲವು ಸಂಕೇತಗಳು ಪಡೆಯುತ್ತಾನೆ. ಅದೇ ರೀತಿ ಸಾವಿನ ಮೊದಲು ದೇಹದಲ್ಲಿ ಕೆಲವು ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ ಎಂದು ಹೇಳಲಾಗುತ್ತದೆ. ಇನ್ನು ಮನೆಯಿಂದ ಹೊರ ಹೋಗುವಾಗ ಅಥವಾ ಮನೆಯೊಳಗೆ ಇರುವಾಗ ಕೆಲವು ಅಶುಭ ಶಕುನಗಳು ಕಾಣಿಸಿಕೊಳ್ಳಬಹುದು. ಅವುಗಳಲ್ಲಿ ಕೆಲವು ಬೊಗಳುವ ನಾಯಿಗಳು, ಹಾವುಗಳು ಅಡ್ಡ ಬರುವುದು ಅಥವಾ ಮನೆಯಲ್ಲಿರುವ ಹಸುಗಳು ವಿಚಿತ್ರವಾಗಿ ಗೊಣಗುವುದು, ಮನೆಯಲ್ಲಿ ಗಾಜು ಒಡೆಯುವುದು, ಹಾಲು ಚೆಲ್ಲುವುದು, ಅರಿಶಿಣ ಅಥವಾ ಕುಂಕುಮ ಚೆಲ್ಲುವುದು, ಆರತಿ ಮಾಡುವಾಗ ದೀಪ ಹಾರುವುದು ಅಥವಾ ಆಕಸ್ಮಿಕವಾಗಿ ಎಡವಿ ಬೀಳುವುದು ಮುಂತಾದ ಕೆಲವು ಅಶುಭ ಶಕುನಗಳಿವೆ. ಇವೆಲ್ಲವನ್ನ ಅಶುಭ ಶಕುನಗಳೆಂದು ಪರಿಗಣಿಸಲಾಗುತ್ತವೆ ಕೂಡ. ಮನೆಯಲ್ಲಿ ಕೆಂಪು ಇರುವೆಗಳ ಸಾಲು ಕಾಣಿಸಿಕೊಂಡ್ರೆ ಅದನ್ನ ಅಶುಭ ಶಕುನವೆಂದು ಪರಿಗಣಿಸಲಾಗುತ್ತೆ. ಅಂತಹ ಸಂದರ್ಭಗಳಲ್ಲಿ ದೇವರನ್ನ ಪೂಜಿಸುವುದು, ಪೂಜಾ ಕೋಣೆಗೆ ಹಿಂತಿರುಗಿ ಪೂಜೆ ಮಾಡುವುದು ಅಥವಾ ಹಿರಿಯರ ಪಾದಗಳನ್ನ ಮುಟ್ಟುವುದು ಸೂಕ್ತ.